ಹಾಗಾದ್ರೆ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗವಹಿಸುವ ಉತ್ಸಾಹ ಸರ್, ನೀವು ನಿಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದಿರಿ ಅಲ್ವಾ? ನಿಮ್ ಬೆರಳಿಗೆ ಶಾಯಿ ಹಾಕ್ಸ್ಕೊಂಡಿದ್ದೀರಿ. ಹೌದು. ಇವತ್ತು ನಿಮ್ಮ ಆಲೋಚನೆಗಳೇನು? ನೀವು ನೋಡಿದ ಬೇರೆ ಚುನಾವಣೆಗಳಿಗಿಂತ ಈ ಚುನಾವಣೆ ಏನಾದ್ರೂ ಭಿನ್ನವಾಗಿದೆಯಾ? ಇಲ್ಲ, ನಾನು ಹಲವು ಚುನಾವಣೆಗಳಲ್ಲಿ ಭಾಗವಹಿಸಿದ್ದೇನೆ. ನಾನು ಹಲವು ಚುನಾವಣೆಗಳಲ್ಲಿ ಮತ ಹಾಕಿದ್ದೇನೆ. ಅವೆಲ್ಲವೂ ಒಂದೇ ಥರ. ನನಗನ್ಸುತ್ತೆ ಒಂದು ಒಳ್ಳೆ ಕೆಲಸ ಮಾಡುವ ಸರ್ಕಾರವನ್ನು ಹುಡುಕುವುದೇ ಇದರ ಉದ್ದೇಶ. ಮತ್ತು ಜನರು ಹೊರಗೆ ಬಂದು ಮತ ಹಾಕಿ ತಮ್ಮ ಹಕ್ಕನ್ನು ಚಲಾಯಿಸೋದು. ಮತ್ತು ನನಗನ್ಸುತ್ತೆ ಈ ಪ್ರಕ್ರಿಯೆ ತುಂಬ ಸರಳವಾಗಿದೆ ಮತ್ತು ತುಂಬ ದಕ್ಷವಾಗಿದೆ. ನಿಮ್ಮ ಅಭಿಪ್ರಾಯವೇನು? ಮೊದಲ ಬಾರಿಯ ಮತದಾರರ ಮೇಲೆ ಸಾಮಾಜಿಕ ಮಾಧ್ಯಮ ಮತ್ತು ಇತರೆಡೆಗಳಿಂದ ಬಹಳಷ್ಟು ಮಾಹಿತಿ ಸುರಿಯುತ್ತೆ. ನೀವು ಮಾಧ್ಯಮವನ್ನ ಅನುಸರಿಸುತ್ತೀರಾ? ಹಾಗೆ ಅನ್ಬೋದು. ನೀವು ಮಾಡಲೇಬೇಕು, ಯಾಕಂದ್ರೆ ಒಂದು ಪ್ರಜಾಪ್ರಭುತ್ವದ ಪ್ರಜೆಯಾಗಿ ತಿಳುವಳಿಕೆಯುಳ್ಳ ಆಯ್ಕೆಯನ್ನ ಮಾಡುವುದು ನಿಮ್ಮ ಕರ್ತವ್ಯ. ಹಾಗಾಗಿ ಹೌದು, ನಿಮ್ಮ ಕುಟುಂಬದವರು ಹೇಳುವುದನ್ನು ನಿರ್ಲಕ್ಷಿಸುವುದು ಸಹ ಕಷ್ಟ. ಆದ್ದರಿಂದ ನಿಮ್ಮ ನಂಬಿಕೆಗಳಿಗೆ ನೀವು ಬದ್ಧರಾಗಿರುವುದು ಮತ್ತು ಅದರ ಪ್ರಕಾರ ಮತ ಚಲಾಯಿಸುವುದು ಬಹಳ ಮುಖ್ಯ. ನೀವೇನ್ ಮಾಡ್ತೀರಾ? ನಿಮ್ಮ ಹೆಸರೇನು? ನನ್ನ ಹೆಸರು ಅಮೃತ. ನಾನು ನನ್ನ ಪದವಿ ಶಿಕ್ಷಣವನ್ನು ಮುಗಿಸಿದ್ದೇನೆ ಮತ್ತು ನಾನು ಇಲ್ಲಿದ್ದು ನಮ್ಮ ಅಮ್ಮನ ಜೊತೆ ಕೆಲಸ ಮಾಡ್ತಿದ್ದೇನೆ. ಮತ್ತು ನಿಮ್ಮ ಅಭಿಪ್ರಾಯಗಳೇನು ಮೇಡಮ್? ಅಂದ್ರೆ ನೀವು ಕುಟುಂಬದೊಂದಿಗೆ, ಮಗಳೊಂದಿಗೆ ರಾಜಕೀಯದ ಬಗ್ಗೆ ಚರ್ಚಿಸ್ತೀರಾ? ಅವಳು ತನ್ನ ರಾಜಕೀಯ ಅಭಿಪ್ರಾಯಗಳನ್ನ ಇಟ್ಟುಕೊಳ್ಳಬೇಕು ಎನ್ನುವುದರಲ್ಲಿ ಬಹಳ ಆಸಕ್ತಿ ಹೊಂದಿರುವಂತೆ ಕಾಣುತ್ತಿದೆ ಸಾಕಷ್ಟು. ತನಗೆ ಮತ್ತು ತನ್ನ ಆಲೋಚನೆಗಳಿಗೆ ಪ್ರಭಾವಿತಳಾಗಬಾರದೆಂದು. ನನ್ನ ಪ್ರಕಾರ ನಾನೊಬ್ಬಳು ಶಿಕ್ಷಣ ತಜ್ಞೆ, ಆದ್ದರಿಂದ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಕ್ಕು ನಿಮಗಿದ್ದರೂ ಸತ್ಯದ ವಿಷಯದಲ್ಲಿ ನಿಮ್ಮ ಮಕ್ಕಳೇ ನಿಮ್ಮ ನಿಜವಾದ ಮಾನದಂಡ ಎಂದು ನಾನು ನಂಬುತ್ತೇನೆ. ಆದ್ದರಿಂದ ನೀವು ಅವರನ್ನು ಅಂತಹ ರೀತಿಯಲ್ಲಿ ಬೆಳೆಸಬೇಕು ಅಥವಾ ನಿಮ್ಮೊಂದಿಗೆ ವಾದಗಳನ್ನು ಅಥವಾ ಚರ್ಚೆಗಳನ್ನು ಮಾಡಲು ಅವರಿಗೆ ಅವಕಾಶವನ್ನು ನೀಡಬೇಕು. ನನಗೆ ಹೆಚ್ಚು ತಿಳಿದಿದೆ ಎಂದು ನಾನು ಎಂದಿಗೂ ಭಾವಿಸುವುದಿಲ್ಲ, ಆದರೆ ನಾನು ಖಂಡಿತವಾಗಿಯೂ ನಾವು ತುಂಬಾ ಜೋರಾಗಿ ಮಾತಾಡೋ ಮನೆಯವರು. ನಮ್ಮೆಲ್ಲರಿಗೂ ಬಹಳ ದೃಢವಾದ ಅಭಿಪ್ರಾಯಗಳಿವೆ, ಆದರೆ ನಾವು ನಮ್ಮ ಭಿನ್ನಾಭಿಪ್ರಾಯಗಳನ್ನು ಒಪ್ಪಿಕೊಳ್ಳುತ್ತೇವೆ ಮತ್ತು ನಾವು ಬಹಳಷ್ಟು ಓದುತ್ತೇವೆ. ಆದ್ದರಿಂದ ನಮ್ಮಲ್ಲಿ ಪ್ರತಿಯೊಬ್ಬರು ಯಾವಾಗಲೂ ಒಬ್ಬರಿಗೊಬ್ಬರು ಯಾವುದಾದರೂ ಲೇಖನವನ್ನು ಕಳುಹಿಸುತ್ತಿರುತ್ತೇವೆ, ವಿಶೇಷವಾಗಿ ನಮ್ಮ ತಂದೆ. ನಾವು ಅದನ್ನು ಅನುಸರಿಸಲು ಅಥವಾ ಓದಲು. ಮತ್ತು ನನ್ಗನ್ಸುತ್ತೆ ಅವ್ರು ಹೇಳಿದ ಹಾಗೆ ತಿಳಿದು ಆಯ್ಕೆ ಮಾಡೋದು ತುಂಬ ಮುಖ್ಯ. ಹಾಗಾಗಿ ಮತ್ತು ನನಗೆ 18 ವರ್ಷವಿದ್ದಾಗ ನಾನು ಇದ್ದ ಹಾಗೆ ಅವಳು ವೋಟ್ ಹಾಕಲು ಹೊರಗೆ ಬರಬೇಕೆಂದು ಅವಳು ತುಂಬಾ ಒತ್ತಾಯ ಮಾಡುತ್ತಿದ್ದಳು. ನನಗನ್ಸುತ್ತೆ ಇದೊಂದು ವಿಶೇಷ ಹಕ್ಕು. ನಾವು ನಮಗೆ 21 ವರ್ಷವಾದಾಗ ಮತ್ತು ನಮಗೆ ವೋಟಿಂಗ್ ಕಾರ್ಡ್ ಅಥವಾ ಚುನಾವಣೆಯಲ್ಲಿ ನಾವು ಆ ಪಟ್ಟಿಯಲ್ಲಿ ಇರ್ತೇವೆ ಎಂದು ನಾವು ಭಾವಿಸುತ್ತೇವೆ. ಆ ವೋಟನ್ನು ಚಲಾಯಿಸುವುದು ಒಂದು ವಿಶೇಷ ಹಕ್ಕು ಮತ್ತು ನಾವು ಅದನ್ನು ಪ್ರತಿ ವರ್ಷ 7ವರೆಗೆ ಮಾಡುತ್ತೇವೆ ಎಂದು ಖಚಿತಪಡಿಸಿಕೊಳ್ಳುತ್ತೇವೆ. ವಾವ್, ಹೌದು. ಹಾಗಾಗಿ ನನಗಿದು ಭಾವನಾತ್ಮಕ, ಯಾಕೆಂದ್ರೆ ಅವಳು ಮೊದಲ ಬಾರಿಗೆ ವೋಟ್ ಮಾಡುತ್ತಿದ್ದಾಳೆ ಮತ್ತು ನಾನು ನನ್ನ ತಂದೆಯ ಜೊತೆಗಿದ್ದೇನೆ. ನಾನು ಯಾವಾಗಲೂ ಅವ್ರ ಜೊತೆ ವೋಟ್ ಮಾಡಿದ್ದೇನೆ ಮತ್ತು ನನ್ನ ಗಂಡ. ಹಾಗಾಗಿ ಇದು ಭಾವನಾತ್ಮಕವಾಗಿದೆ. ಸರಿ, ತುಂಬಾ ಸೋಷಿಯಲ್ ಮೀಡಿಯಾ ಗದ್ದಲ ಕೂಡ ಇದೆ ಅಲ್ವೇ? ಅದು ಒಳ್ಳೆ ವಿಷಯವೇ? ಅಂದ್ರೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಒಂದ್ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲು ಅವಕಾಶ ಸಿಗುತ್ತದೆ. ಖಂಡಿತ ತುಂಬಾ ಗದ್ದಲ ಕೂಡ ಇರುತ್ತದೆ. ನೀವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತೀರಿ ಸರ್? ನಿಮ್ಗೆ ಗೊತ್ತೇ, ನನ್ನ ವಯಸ್ಸಿನಲ್ಲಿ ಸೋಷಿಯಲ್ ಮೀಡಿಯಾ ಜೀವನದ ಒಂದು ಭಾಗ. ಆದ್ದರಿಂದ ನೀವು ಅದನ್ನು ನೋಡಿ ಉತ್ತಮ ಆಯ್ಕೆ ಮಾಡ್ತೀರಿ. ಅಂದರೆ ಸೋಷಿಯಲ್ ಮೀಡಿಯಾದ ಪ್ರತಿ ಅಂಶವೂ ನಿಮಗೆ ಒಂದು ಮಾಹಿತಿ. ಅದರ ಬಗ್ಗೆ ವಿವೇಚನೆಯಿಂದ ಇರಲು ಸಾಧ್ಯವಾಗುವುದಕ್ಕೆ ನನಗಿದು ಒಳ್ಳೇದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಮತದಾನ ಅಂದ್ರೆ ಒಂದು ಪ್ರಜಾಪ್ರಭುತ್ವ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ಗಳು ಸಂಭಾಷಣೆಯನ್ನ ಸಸುಗಮಗೊಳಿಸುತ್ತವೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಬೇಕಾಗಿರುವುದೇ ಅದು. ನೀವು ಭಾಗವಹಿಸಬೇಕು ಮತ್ತು ನೀವು ಭಾಗವಹಿಸಲು ಸಮರ್ಥರಾಗಿರ್ಬೇಕು ಮತ್ತು ಹಾಗೆ ಮಾಡಲು ನಿಮ್ಗೆ ನಿಮ್ಮ ಮಾಹಿತಿ ಬೇಕು. ಇಲ್ಲಿ ನನ್ನ ಜೊತೆ 3 ತಲೆಮಾರುಗಳಿರೋದ್ರಿಂದ ಪ್ರತಿ ತಲೆಮಾರಿನ ಆದ್ಯತೆಗಳು ನಿಜವಾಗಿಯೂ ತುಂಬಾ ವಿಶಿಷ್ಟ ಮತ್ತು ವಿಭಿನ್ನವಾಗಿರುತ್ತವೆಯೇ ನೀವು ಹೇಳ್ತೀರಾ? ಹೌದು ಎಂದು ನಾನು ಹೇಳ್ತೇನೆ. ಖಂಡಿತವಾಗಿಯೂ ಇಲ್ಲ ಎಂದು ನಾನು ಹೇಳ್ತೇನೆ. ನಾನು ಹೌದು ಅಂತ ಹೇಳ್ತೇನೆ, ಯಾಕಂದ್ರೆ ನಾನು ಇದ್ ಬಗ್ಗೆ ನನ್ನ ಪ್ರಬಂಧವನ್ನ ಮಾಡಿದ್ದೇನೆ. ಅದರಿಂದ ನೀವು ಒಂದು ನಿರ್ದಿಷ್ಟ ತಲೆಮಾರಿಗೆ ಸೇರಿದಾಗ ನಿಮ್ಮ ಮತದಾನವನ್ನ ನಿರ್ಧರಿಸುವ ಬೇರೆ ಬೇರೆ ಸಮಸ್ಯೆಗಳು ನಿಮಗೆ ಇರುತ್ತವೆ. ಹಾಗಾಗಿ ನಮ್ಮ ಮೂವರು ಒಂದೇ ವಿಷಯವನ್ನ ಒಪ್ಪದೇ ಇರಬಹುದು ಮತ್ತು ಅದು ನಾವು 3 ವಿಭಿನ್ನ ತಲೆಮಾರುಗಳಿಗೆ ಸೇರಿದವರು ಎಂಬ ಅಂಶವನ್ನ ಮಾತ್ರ ಆಧರಿಸಿದೆ. ಅದ್ಭುತ. ಸರಿ, ಹೊಸ ತಲೆಮಾರುಗಳು ಬಂದಂತೆ ಕಳವಳಗಳು ಬದಲಾಗುತ್ತವೆಯೇ? ಹೌದು, ಕಳವಳಗಳು ಬದಲಾಗುತ್ತವೆ ಎಂದು ನಾನು ಭಾವಿಸ್ತೇನೆ. ಯಾಕೆಂದರೆ ಜಗತ್ತು ಸ್ಥಿರವಾಗಿಲ್ಲ, ಜಗತ್ತು ಬದಲಾಗುತ್ತಿದೆ, ವಿಕಸನಗೊಳ್ಳುತ್ತಿದೆ. ಆದ್ದರಿಂದ ಬದಲಾವಣೆಗಳು ಬರುತ್ತವೆ.